ಇವತ್ತು ರಜಾ ಆಯಿತು ಸ್ಕೂಲಿಗೆ, ಮನೆ ಹತ್ರನೇ ಇದ್ದೆ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಮಸಾಲ ಹಾಕಿ ರೊಟ್ಟಿ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಈ ವಿಡಿಯೋ ಜೊತೆಗೆ ನಾನು ಶೇರ್ ಮಾಡ್ತಿದ್ದೀನಿ, ಹೋಗಿ ನೋಡಿ ಫ್ರೆಂಡ್ಸ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ನಿಯರ್ಲಿ 50 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ನನ್ನ ಚಾನಲ್ಗೆ. ತುಂಬ ಖುಷಿ ಇದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ಗೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆಗ್ತಾ ಇರ್ತೀನಿ ವೀಡಿಯೋಸು. ಒಂದು 3 to 4 ಡೇಸಿಂದ ವೀಡಿಯೋಸ್ ಹಾಕಿಲ್ಲ. 2 ವೀಡಿಯೋಸ್ ಇದೆ, ಖಂಡಿತ ಅಪ್ಲೋಡ್ ಮಾಡ್ತೀನಿ. ಮಸಾಲ ಹಾಕಿ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೆ ತಿಂಡಿಗೆ. ಹಾಗಾಗಿ ಇದು ಕರಿಬೇವಿನ ಸೊಪ್ಪು ಖಾಲಿ ಆಗಿತ್ತು ಅಂತ ಮನೆ ಹತ್ರ ಹಾಕ್ಕೊಂಡಿದ್ವಿ. ಅದನ್ನು ಕಿತ್ಕೊಳ್ಳೋಣ ಅಂತ ಹೊರಗಡೆ ಬಂದೆ. ಕರಿಬೇವಿನ ಸೊಪ್ಪು ಬೇಕಲ್ವಾ, ಸೊ ಈ ಥರ ಫ್ರೆಶ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್. ಫ್ರೆಶ್ ಆಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಕರಿಬೇವಿನ ಸೊಪ್ಪು. ಓಕೆ ಫ್ರೆಂಡ್ಸ್, ನಾನು ಇಲ್ಲಿ ಮಸಾಲ ಹಾಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೀವು ಬೇಕಾಗಿದ್ರೆ ಮಿಕ್ಸ್ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡು ನೀವು ರೊಟ್ಟಿನ ತಟ್ಬೋದು. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಅವೆಲ್ಲನೂ ಮಿಕ್ಸ್ ಮಾಡಿ ನೀವು ಮಾಡ್ಬೋದು. ಬಟ್ ನಾನಿಲ್ಲಿ ಅಕ್ಕಿ ಹಿಟ್ಟಿನ ಮಾತ್ರ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಕ್ಯಾರೆಟು ತೆಗೆದಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹೀಗೆ ಈರುಳ್ಳಿ ಇದೆ ಅಲ್ವಾ, ಸೊ ಅದನ್ನು ಈ ಚಾಪರಲ್ಲಿ ಈ ಥರ ಚಾಪ್ ಮಾಡ್ಕೊಂಡೆ. ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ. ಎಲ್ಲ ನಾನು ಏನು ತೊಗೊಂಡಿದ್ದಲ್ವ ವೆಜಿಟೇಬಲ್ಸು ಅದೆಲ್ಲನೂ ಸಹ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಸೇರಿಸ್ಕೋಬೋದು. ನಾನು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋದು. ನೋಡಿ ನಾನು ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕೂ ಇರೋಂಗಿಲ್ಲ, ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನೋಡಿ ಈ ಥರ ಉಂಡೆ ಬರೋ ಥರ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಮಾಡ್ತಾಯಿರ್ತೀವಿ ಅವಾಗ ಮನೆಯಲ್ಲಿ. ನೋಡಿ ಇದಕ್ಕೆ ಅಂತಲೇ ಹೆಂಚನ್ನ ಮಾಡಿ ಇಡಿಸ್ಕೊಂಡಿದ್ವಿ ನಾವು. ಏನು ಎಣ್ಣೆ ಟಿನ್ ಬರುತ್ತಲ್ವ, ಅಡುಗೆ ಎಣ್ಣೆದು ಟಿನ್ ಬರುತ್ತಲ್ವ, ಸೊ ಅದರಲ್ಲೇ ಮಾಡಿ ಇಟ್ಕೊಂಡಿರೋದು. ಸೊ ಇದ್ರ ಮೇಲೆ ತಟ್ಬಿಟ್ಟು ಹಾಗೆ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಟು ಹಾಗೆ ಬೇಯಿಸ್ಕೊಳ್ಳೋದು. ನಿಮ್ಗೆ ಈ ಥರ ಇಲ್ಲ ಅಂತಂದರೆ ಬಾಳೆ ಎಲೆ ಬರುತ್ತಲ್ವ, ಸೊ ಅದರ ಮೇಲೆ ತಟ್ಕೊಂಡು ಹೆಂಚು ಮೇಲೆ ಹಾಕ್ಕೋಬೋದು. ಏನು ಮಾಮೂಲಿ ಪ್ಲಾಸ್ಟಿಕ್ ಬಾಳೆ ಎಲೆ ಬರುತ್ತಲ್ವ, ಊಟಕ್ಕೆಲ್ಲ ಯೂಸ್ ಮಾಡ್ತಾರಲ್ವ, ಸೊ ಫಂಕ್ಷನಲ್ಲಿ ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಅಥವಾ ರಿಯಲ್ ಬಾಳೆ ಎಲೆನೆಲ್ಲ ತಟ್ಟಿ ಹಾಕ್ಬೋದು. ನಾನು ಅದಕ್ಕೆ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಕೈಗೊಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ಕೈಯಲ್ಲೇ ತಟ್ಕೊತೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಈ ರೊಟ್ಟಿ. ಇದ್ರ ಜೊತೆಗೆ ನಾನು ಕಾಯಿ ಚಟ್ನಿ ಸಮೇತ ಮಾಡಿದ್ದೆ. ನಿಮಗೆ ಬೇಕಾದ್ರೆ ಕಾಯಿ ಚಟ್ನಿ ಮಾಡ್ಕೋಬೋದು, ಅಥವಾ ಉಳ್ಸೊಪ್ಪು ಬರುತ್ತಲ್ವ ಆ ಸಾಂಬಾರನ್ನು ಸಹ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ನಾನು ಈ ಥರ ಮಾಡಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಈ ರೊಟ್ಟಿನ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ಹೇಳಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.